ಮಕರ ರಾಶಿಯವರು. ಈ ಮಕರ ರಾಶಿಗೆ ಅಧಿಪತಿ ಗ್ರಹ ಬಂದು ಶನೇಶ್ವರ ಸ್ವಾಮಿ. ಈ ಶನಿಗ್ರಹ ಅಧಿಪತಿ ಆಗ್ತಾನೆ. ಈ ಮಕರ ರಾಶಿಯವರಿಗೆ ಷಷ್ಠ ಸ್ಥಾನದಲ್ಲಿ ಗುರುಗ್ರಹ ಇದ್ದ ಇರುವಾರ ತನಕ, ಮತ್ತೆ ತೃತೀಯದಲ್ಲಿ ಶನಿ, ಮತ್ತೆ ದ್ವಿತೀಯದಲ್ಲಿ ರಾಹು, ಮತ್ತೆ ಅಷ್ಟಮ ಸ್ಥಾನದಲ್ಲಿ ಕೇತು ಗ್ರಹ. ಆದ್ರಿಂದ ಸ್ವಲ್ಪ ಮಟ್ಟಿಗೆ ಕುಟುಂಬದಲ್ಲಿ ಸಮಸ್ಯೆ ಆಗುವಂಥದ್ದು, ವಾಗ್ವಾದಗಳು ನಡೆಯುವಂಥದ್ದು, ಜಗಳಗಳ ಮನಸ್ತಾಪಗಳು ಆಗಿರುವಂಥದ್ದು ಇತ್ಯಾದಿಗಳು ಇದ್ರೂ ಕೂಡ ತೃತೀಯ ಶನಿ ನಿಮಗೆ ಶುಭ ಫಲವನ್ನೇ ಕೊಡ್ತಾ ಇದ್ದ. ಮತ್ತೆ ಷಷ್ಠ ಸ್ಥಾನದಲ್ಲಿ ಗುರು, ಲೋನ್ ಇಂದ ಸಮಸ್ಯೆ ಆಗುವಂಥದ್ದು, ಸಾಲ ಬಾಧೆ ಜಾಸ್ತಿ ಆಗುವಂಥದ್ದು, ಮತ್ತೆ ಉದ್ಯೋಗ ವ್ಯವಹಾರಗಳಲ್ಲಿ ಅಭಿವೃದ್ಧಿ ಹೊಂದರು, ಅಂದರೆ ನೀವು ಮಾಡೋ ಕೆಲಸದಲ್ಲಿ ಅಭಿವೃದ್ಧಿ ಹೊಂದರೂ ಕೂಡ ನೀವು ಅದರಿಂದ ಲಾಭ ಹೊಂದರೂ ಕೂಡ ಅದು ಎಷ್ಟೇ ಬಂದರೂ ನಿಮಗೆ ಸಾಕಾಗ್ತಾ ಇಲ್ಲ. ಎಷ್ಟೇ ದುಡಿದ್ರೂ ನಿಮಗೆ ಕೈಯಲ್ಲಿ ದುಡ್ಡು ನಿಲ್ತಾ ಇಲ್ಲ, ಸುಮ್ಮನೆ ಇಲ್ಲಿ ಖರ್ಚಾಗ್ತಾ ಹೋಗ್ತಾ ಇದೆ, ₹1 ಸೇವಿಂಗ್ ಮಾಡೋಕ್ಕಾಗ್ತಾ ಇಲ್ಲ. ಇದೇ ಸಮಸ್ಯೆ ಆಗಿದೆ ಈಗ ಮಕರ ರಾಶಿಯವರಿಗೆ. ಆದರೂ ಕೂಡ ಈ ವರ್ಷ ಫಲ ಹೇಗಿರುತ್ತೆ ಅಂದರೆ, ಪ್ರಮುಖವಾಗಿ ಈ ತೃತೀಯದಲ್ಲಿ ಶನಿ ಇರೋದ್ರಿಂದ ಶುಭ ಫಲವನ್ನೇ ಕೊಡ್ತಾನೆ. ನೀವು ಮಾಡುವಂಥ ಎಲ್ಲ ಹೊಸ ವ್ಯಾಪಾರ ವ್ಯವಹಾರಗಳಿಲ್ಲ ಅದರಲ್ಲೆಲ್ಲ ಅಭಿವೃದ್ಧಿ ಆಗುವಂಥದ್ದು, ಒಳ್ಳೆ ಲಾಭ ತಂದುಕೊಡುವಂಥದ್ದು, ಒಳ್ಳೆ ನಿಮಗೆ ಅನುಕೂಲ ಆಗುವಂಥದ್ದು, ವಿಶೇಷವಾಗಿ ಸ್ನೇಹಿತರಿಂದ ಅನುಕೂಲ ಆಗುವಂಥದ್ದು, ಮತ್ತು ಸೇವಕ ವರ್ಗದಿಂದ ಅನುಕೂಲ ಆಗುವಂಥದ್ದು ಎಲ್ಲ ರೀತಿಯ ಶುಭಯೋಗಗಳಿದೆ. ಮತ್ತೆ ಜೂನ್ ತಿಂಗಳಿಂದ, ಮೇ ತಿಂಗಳ ಕಳೆದ ಮೇಲೆ ಜೂನ್ ತಿಂಗಳಿಂದ ಗುರು ನಿಮಗೆ ಸಂಪೂರ್ಣವಾಗಿ ಸಪ್ತಮ ಸ್ಥಾನಕ್ಕೆ ಬರ್ತಾನೆ. ಸೊ ಆಗ ನಿಮಗೆ ಯಾರು ವಿವಾಹ ಆಕಾಂಕ್ಷಿಗಳಿದ್ದಾರೆ ಅವರಿಗೆ ವಿವಾಹಾದಿ ಶುಭ ಕಾರ್ಯಗಳಾಗುವಂಥದ್ದು, ದೇವರ ಸಂಪೂರ್ಣ ಅನುಗ್ರಹಕ್ಕೆ ನೀವು ಪಾತ್ರ ಆಗುವಂಥದ್ದು, ಎಲ್ಲ ರೀತಿ ಶುಭ ಯೋಗಗಳು, ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿ ಆಗುವಂಥದ್ದು, ವಿಶೇಷವಾಗಿ ನಿಮ್ಮ ಲೈಫ್ ಪಾರ್ಟ್ನರ್ ಜೊತೆ ಒಂದು ಒಳ್ಳೆ ಸಮಯವನ್ನು ಕಳೆಯುವಂಥ ಒಂದು ಶುಭ ಯೋಗಗಳು, ಮತ್ತು ಕುಟುಂಬದೊಂದಿಗೆ ಪ್ರವಾಸ ಮಾಡುವಂಥದ್ದು, ಪುಣ್ಯಕ್ಷೇತ್ರಗಳ ದರ್ಶನ ಮಾಡುವಂಥದ್ದು ಇತ್ಯಾದಿಯಾಗಿ ಶುಭ ಫಲಗಳು ಈ ರಾಶಿಯವರಿಗೆ ಇದೆ. ದ್ವಿತೀಯದಲ್ಲಿ ರಾಹು ಇದ್ದಾನೆ. ಸೊ ಅದರಿಂದ ಇಷ್ಟಿದ್ರೂ ಕೂಡ ಕುಟುಂಬದಲ್ಲಿ ಸ್ವಲ್ಪ ಮನಸ್ತಾಪಗಳು ಆಗುವಂಥದ್ದು, ಆರ್ಥಿಕವಾಗಿ ಅನಿರೀಕ್ಷಿತ ಖರ್ಚಾಗುವಂಥದ್ದು ಇತ್ಯಾದಿ ಫಲಗಳು ಇದ್ದೇ ಇರುತ್ತೆ. ಆದ್ದರಿಂದ ಪ್ರಮುಖವಾಗಿ ಈ ರಾಶಿಯವರಿಗೆ ಮಾಡಬೇಕಾಗಿರುವಂಥ ಪ್ರಮುಖವಾದ ಪರಿಹಾರ ಅಂದರೆ ಈಶ್ವರನ ಆರಾಧನೆ. ಅಂದರೆ ಶಿವನಿಗೆ ರುದ್ರಾಭಿಷೇಕವನ್ನು ಮಾಡಿಸಿ, ಮತ್ತೆ ಅಘೋರ ಸ್ವರೂಪದಲ್ಲಿರುವಂಥ ಶಿವನನ್ನ ಆರಾಧನೆಯನ್ನು ಮಾಡಿ, ಅಂದರೆ ವೀರಭದ್ರೇಶ್ವರ ಅಥವಾ ಕಾಲಭೈರವೇಶ್ವರ ಸ್ವಾಮಿಯ ಸನ್ನಿಧಾನಕ್ಕೆ ಹೋಗಿ ನೀವು ರುದ್ರಾಭಿಷೇಕವನ್ನು ಮಾಡಿಸಿ, ಅದರ ತೀರ್ಥವನ್ನು ತಗೊಂಬಂದು ಮನೆಗೆಲ್ಲ ಸ್ವಲ್ಪ ಪ್ರೋಕ್ಷಣೆ ಮಾಡಿ, ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ. ಅದೇ ರೀತಿ ನಿಮ್ಮ ಆರ್ಥಿಕ ಪರಿಸ್ಥಿತಿ ಕೂಡ ಒಳ್ಳೆಯದಾಗುತ್ತೆ. ಮತ್ತು ನಿಮ್ಮ ರಾಶಿಯವರಿಗೆ ಒಂದು ಶುಭ ವರ್ಣ ಯಾವುದು ಅಂತಂದರೆ ನೀಲಿ ಬಣ್ಣ, ಬ್ಲೂ ಕಲರ್. ಈ ಬ್ಲೂ ಕಲರ್ ತುಂಬ ಚೆನ್ನಾಗಿ ಆಗಿಬರುತ್ತೆ. ಮತ್ತು ಈ ರಾಶಿಯವರಿಗೆ ಶುಭ ಸಂಖ್ಯೆ ಯಾವುದು ಅಂತ ಅಂದರೆ 8. ಈ 8 ನಂಬರ್ ತುಂಬ ಚೆನ್ನಾಗಿ ಆಗಿಬರುತ್ತೆ. ಮತ್ತು ನಿಮಗೆ ರತ್ನ ಯಾವುದು ಉಪಯೋಗಿಸ್ಬೋದು ಅಂತಂದರೆ ನೀಲಮಣಿ, ನೀಲಿ ಬಣ್ಣದ ವಜ್ರ ಏನಿದೆ ಅದನ್ನು ಉಪಯೋಗಿಸ್ಬೋದು. ಇದನ್ನು ಉಪಯೋಗಿಸಿದ್ದೇ ಆದರೆ ನೀವು ಶುಭ ಫಲವನ್ನು ಪಡಿತೀರ. ಖಂಡಿತವಾಗಿ ನೀವು ವೀರಭದ್ರೇಶ್ವರನ್ನ ಅಥವಾ ಕಾಲಭೈರವೇಶ್ವರನ ಪ್ರಾರ್ಥನೆ ಮಾಡಿ, ಈ ವರ್ಷವೆಲ್ಲ ನಿಮಗೆ ಒಳ್ಳೆಯದಾಗುತ್ತೆ. ಈ ಭಗವಂತನ ಅನುಗ್ರಹ ಸದಾಕಾಲ ನಿಮ್ಮ ಮೇಲಿರಲಿ. ಧನ್ಯವಾದ.